ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ರಾಜ್ಯದಲ್ಲೇ ಗಡಿ ಮತ್ತು ಭಾಷೆ ವಿಚಾರವಾಗಿ ಸದಾ ಸುದ್ದಿಯಲ್ಲಿರುವಂತಹ ನಗರ. ಈ ಒಂದು ಬೆಳಗಾವಿಯಲ್ಲಿ ಎಂಇಎಸ್ ಕಿರಿಕಿರಿ ಪದೇ ಪದೇ ಇಲ್ಲಿ ಇರುತ್ತೆ. ಪ್ರಮುಖವಾಗಿ ಗಡಿ ಮತ್ತು ಭಾಷೆ ವಿಚಾರ ಇಟ್ಟುಕೊಂಡು ಎಂಇಎಸ್ ಖ್ಯಾತೆಯನ್ನ ತೆಗೆಯುತ್ತೆ. ಆದರೆ ಇಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಮತ್ತು ಉಳಿಸಬೇಕು, ಕನ್ನಡವನ್ನ ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಬೆಳಗಾವಿಯಲ್ಲಿ ಒಂದು ಗಡಿ ಭವನವನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಆ ಗಡಿ ಭವನ ಇವತ್ತು ಸಂಪೂರ್ಣವಾಗಿ ದುಸ್ಥಿತಿಯಲ್ಲಿ ಇರತಕ್ಕಂಥದ್ದು. ಆ ಒಂದು ಗಡಿ ಭವನಕ್ಕೆ ಪುನರ್ಜೀವನ ಕೊಡಬೇಕಾದಂತ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಅದರ ನಿರ್ವಹಣೆ ಹೊಣೆ ಹೊತ್ತಿದಂತಹ ಮಹಾನಗರ ಪಾಲಿಕೆ ದಿವ್ಯ ನಿರ್ಲಕ್ಷ್ಯಕ್ಕೆ ಗಡಿ ಭವನ ಈಗ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಅಷ್ಟಕ್ಕೂ ಆ ಗಡಿ ಭವನ ಎಲ್ಲಿದೆ ಮತ್ತು ಅದಕ್ಕೆ ನಿರ್ಮಿಸಕ್ಕೆ ಕಾರಣ ಏನು ಮತ್ತು ಈಗಿನ ಸ್ಥಿತಿ ಏನಿದೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕನ್ ಒತ್ತೋದನ್ನ ಮರೆಯಬೇಡಿ. ನ್ಯೂಸ್ 18 ಕನ್ನಡದ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ಬೆಳಗಾವಿ ಜಿಲ್ಲೆ ಗಡಿ ಮತ್ತು ಭಾಷೆ ವಿಚಾರವಾಗಿ ಸೂಕ್ಷ್ಮವಾದಂತಹ ಜಿಲ್ಲೆ. ಇಲ್ಲಿ ಈ ಒಂದು ಗಡಿ ಮತ್ತು ಭಾಷೆ ವಿಚಾರಕ್ಕಾಗಿ ಬೆಳಗಾವಿ ಜಿಲ್ಲೆಯನ್ನ ಇದುವರೆಗೂ ಕೂಡ ವಿಭಜನೆ ಮಾಡಕ್ಕೆ ರಾಜ್ಯ ಸರ್ಕಾರ ಮುಂದಾಗಿಲ್ಲ. ಆದರೆ ಈ ಒಂದು ಬೆಳಗಾವಿಯಲ್ಲಿ ಕನ್ನಡದ ಸಾಂಸ್ಕೃತಿಕ ಚಟುವಟಿಕೆಗಳು ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕಾಗಿ 2006ರಲ್ಲಿ ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮೇಲೆ ಸ್ಥಳೀಯ ಕನ್ನಡಪರ ಹೋರಾಟಗಾರರು ಸಾಕಷ್ಟು ಒತ್ತಡವನ್ನು ಹೇಳ್ತಾರೆ, ಸಾಕಷ್ಟು ಬೇಡಿಕೆ ನೀಡ್ತಾರೆ. ಬೆಳಗಾವಿಯಲ್ಲಿ ಒಂದು ಗಡಿ ಭವನ ನಿರ್ಮಾಣ ಮಾಡಿ ಅಂತಕ್ಕಂಥ ಒತ್ತಡವನ್ನು ಹೇಳ್ತಾರೆ. ಬಳಿಕ ಏನು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬೆಳಗಾವಿಯಲ್ಲಿ ಗಡಿ ಭವನ ನಿರ್ಮಾಣಕ್ಕೆ ಮುಂದಾಗ್ತಾರೆ. ಸುಮಾರು 25 ಲಕ್ಷ ರೂಪಾಯಿ ಅನುದಾನವನ್ನು ಅದಕ್ಕಾಗಿ ಕೊಡ್ತಾರೆ. ಇನ್ನು ಎಳ್ಳೂರು ಭಾಗದಲ್ಲಿ ಗಡಿ ಭವನ ನಿರ್ಮಾಣ ಮಾಡಿ ಅಂತೇಳಿ ಮೊದಲು ಸೂಚನೆಯನ್ನು ಕೊಡಲಾಗುತ್ತೆ. ಅದು ಎಳ್ಳೂರು ಭಾಗದಲ್ಲಿ ಕರ್ನಾಟಕದ ಸರ್ಕಾರದ ಗಡಿ ಭವನ ನಿರ್ಮಾಣಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತೆ. ಬಳಿಕ ಹೋರಾಟಗಾರರು ಮತ್ತು ಸ್ಥಳೀಯರೆಲ್ಲರೂ ಕೂಡ ತೀರ್ಮಾನ ಮಾಡಿ ಬೆಳಗಾವಿಯ ವಡಗಾವಿಯ ಜೈಲು ಶಾಲೆಯ ಮುಂಭಾಗದಲ್ಲಿರತಕ್ಕಂಥ ಒಂದು ಜಾಗದಲ್ಲಿ ಈ ಒಂದು ಗಡಿ ಭವನ ನಿರ್ಮಾಣಕ್ಕೆ ತೀರ್ಮಾನವನ್ನ ಮಾಡಲಾಗುತ್ತೆ. ಗಡಿ ಭವನ ನಿರ್ಮಾಣ 2006ರಲ್ಲಿ ಅದಕ್ಕೆ ಅನುದಾನ ಕೊಟ್ಟರೆ 2015ರಲ್ಲಿ 10 ವರ್ಷಗಳಲ್ಲಿ ಅಂದು ಆ ಗಡಿ ಭವನ ಕಾಮಗಾರಿ ಪೂರ್ಣಗೊಳ್ಳುತ್ತೆ. ಬಳಿಕ ಏನು ಅಂತಂದ್ರೆ ಇನ್ನು ಅದರ ಸ್ಲ್ಯಾಬ್ ಸಂಪೂರ್ಣವಾಗಿ ಕುಸಿದು ಬಿದ್ದು ಸಾಕಷ್ಟು ಹಾನಿಯಾಗುತ್ತೆ. ಬಳಿಕ ಈ ಒಂದು ಗಡಿ ಭವನವನ್ನ ಮತ್ತೆ ರಿಪೇರಿಯನ್ನ ಮಾಡಿ ಮತ್ತೆ ಅದರ ಕೆಲಸವನ್ನ ಪೂರ್ಣಗೊಳಿಸಲಾಗುತ್ತೆ. ಬಳಿಕ ಏನು ಅಂತಂದ್ರೆ ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು, ಕನ್ನಡದ ಕೆಲಸಗಳು, ಕನ್ನಡದ ಮಕ್ಕಳಿಗೆ ಇದು ಉಪಯೋಗ ಆಗಬೇಕಿತ್ತು. ಅದರ ಸಂಪೂರ್ಣವಾಗಿ ಅದು ಪಾಳು ಬಿದ್ದ ಬಂಗಲೆಯಾಗಿ ಇವತ್ತು ಗುರುತಿಸಿಕೊಂಡಿರ್ತಕ್ಕಂಥದ್ದು. ಈಗ ಗಡಿ ಭವನ ಅಂತಂದ್ರೆ ಅದು ಕುಡುಕರ ಅಡ್ಡೆ ಆಗಿದೆ, ಅಲ್ಲಿ ಅಕ್ರಮ ಚಟುವಟಿಕೆಗಳ ತಾಣ ಆಗಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಏನು ಅಂತಂದ್ರೆ ಮಹಾನಗರ ಪಾಲಿಕೆ ಆ ಭವನವನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತಕ್ಕಂಥ ಆರೋಪಗಳಿದೆ. ಜೊತೆಗೆ ಏನು ಅಂತಂದ್ರೆ ಈ ಒಂದು ಗಡಿ ಭವನವನ್ನ ಕಾರ್ಯಕ್ರಮಗಳನ್ನ ಮಾಡಕ್ಕೆ ಮತ್ತು ಇಲ್ಲಿ ಈ ಗಡಿ ಭವನವನ್ನು ಕ್ರಿಯಾಶೀಲವಾಗಿಡಕ್ಕೆ ಸ್ಥಳೀಯ ಶಾಸಕರಾಗಿರ್ಬೋದು ಮತ್ತು ಪಾಲಿಕೆ ಸದಸ್ಯರು ಕೂಡ ವಿಫಲವಾಗಿದ್ದಾರೆ. ಈ ಮೂಲಕ ಏನಂದ್ರೆ ಅಲ್ಲಿ ಕನ್ನಡ ಬೆಳಿಬಹುದು ಅಥವಾ ಕನ್ನಡಕ್ಕೆ ಆದ್ಯತೆ ಕೊಟ್ಟಂಗಾಗುತ್ತೆ. ಇದರಿಂದ ಮರಾಠಿ ಮತದಾರರು ಸಿಟ್ಟಾಗ್ತಾರೆ ಅಂತಕ್ಕಂಥ ಮರ್ಜಿಗೆ ಈ ಒಂದು ಕನ್ನಡ ಭವನವನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿರ್ತಕ್ಕಂಥದ್ದು. ಇವತ್ತು ಕನ್ನಡ ಭವನ ಕುಸಿದು ಬೀಳುವಂತ ಹಂತಕ್ಕೆ ತಲುಪಿದೆ. ಸುಮಾರು ಸರ್ಕಾರದ 25 ಲಕ್ಷ ರೂಪಾಯಿ ಅನುದಾನ, ಹಾಗೇನೆ ಒಂದು ಹೃದಯ ಭಾಗದಲ್ಲಿರತಕ್ಕಂಥ ಒಂದು ಜಾಗ ಎಲ್ಲವೂ ಕೂಡ ವ್ಯರ್ಥವಾಗಿರ್ತಕ್ಕಂಥದ್ದು. ಈ ಒಂದು ಗಡಿ ಭವನದ ಮುಂಭಾಗದಲ್ಲೇ ವಡಗಾವಿ ಶಾಲೆ ಇದೆ. ಸುಮಾರು 2,000ಕ್ಕೂ ಹೆಚ್ಚು ಮಕ್ಕಳು ಅಲ್ಲಿ LKG UKG ಇಂದ ಹಿಡಿದು ದ್ವಿತೀಯ PUC ವರೆಗೂ ಓದ್ತಾರೆ. ಆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ರೆ ಈ ಒಂದು ಭವನ ಎಷ್ಟೋ ಬಳಕೆ ಆಗ್ತಿತ್ತು. ಆದರೆ ಅದಕ್ಕೂ ಕೂಡ ಮಹಾನಗರ ಪಾಲಿಕೆಯವರು ಅವಕಾಶ ಕೊಟ್ಟಿಲ್ಲ. ಗಡಿ ಭವನದಲ್ಲಿ ಕುರ್ಚಿಗಳಿಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ಕೇವಲ ಒಂದು ನಾಮಕೆ ವಾಸ್ತೆ ಒಂದು ಭವನವನ್ನು ನಿರ್ಮಾಣ ಮಾಡಿ ಅದಕ್ಕೆ ಬೀಗ ಹಾಕಿದ್ದು ಬಿಟ್ರೆ ಉಳಿದ ಯಾವ ಕೆಲಸವನ್ನು ಕೂಡ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮಾಡಿಲ್ಲ. ಹೀಗಾಗಿ ಈಗ ಈ ಒಂದು ಭವನಕ್ಕೆ ಮತ್ತೆ ಪುನರ್ ಜೀವನ ಕಲ್ಪಿಸಬೇಕು, ಅದನ್ನ ರಿಪೇರಿಯನ್ನ ಮಾಡಬೇಕು. ಜೊತೆಗೆ ಅಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕನ್ನಡದ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಬೆಳೆಸಕ್ಕೆ ಇದು ಕೆಲಸವನ್ನ ಮಾಡೋ ನಿಟ್ಟಿನಲ್ಲಿ ಭವನ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಒತ್ತಾಯ ಮತ್ತು ಒತ್ತಡವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಗಡಿ ಭಾಗದಲ್ಲಿ ಕನ್ನಡ ಬೆಳವಣಿಗೆ ಆಗಬೇಕು, ಕನ್ನಡ ಅನುಕೂಲ ಆಗಬೇಕು, ಕನ್ನಡ ಗಟ್ಟಿಗೊಳ್ಳಬೇಕಂತ ಹೇಳಿ ಮಾನ್ಯ ಕುಮಾರಸ್ವಾಮಿ ಅವರು ಶಂಕುಸ್ಥಾಪನೆ ಮಾಡಿದ್ರು. ಇದು ಮೂಲತಃವಾಗಿ ಇದು ಎಳ್ಳೂರು ಭಾಗದಲ್ಲಿ ಆಗಬೇಕಂತ ನಮ್ಮ ಸರ್ಕಾರದ ಮತ್ತು ಕುಮಾರಸ್ವಾಮಿ ಅವರ ಆಸೆ ಇತ್ತು. ಆದರೆ ಎಳ್ಳೂರಲ್ಲಿ ಇರ್ತಕ್ಕಂಥ MES ಅಲ್ಲಿ ಜನ ಅದಾರಲ್ಲ, ಅವರು ವಿರೋಧ ಮಾಡಿದ್ರಿಂದ ಇದು ವಡಗಾವಿಯಲ್ಲಿ ಸಹಿತ ಈ ಭಾಗದಲ್ಲಿ ಅತಿ ಹೆಚ್ಚು ಕನ್ನಡಿಗರು ಹೋರಾಟಗಾರರು ಇರೋದ್ರಿಂದ ನಾವು ಸ್ವಲ್ಪ ಬೇಡಿಕೆ ಇಟ್ಟಾಗ ಈ ಭಾಗದಲ್ಲಿ ಅವಾಗ ರಾಜ್ಯ ಸರ್ಕಾರ ಇಲ್ಲಿ ಶಂಕುಸ್ಥಾಪನೆ ಮಾಡಿದ್ವಿ 2006ರಲ್ಲಿ. ಅವಾಗ ದಿವಂಗತ ಸುರೇಶ್ ಅಂಗಡಿಯವರು ಸಹಿತ ಅದನ್ನ ಭೂಮಿ ಪೂಜೆ ಮಾಡಿದ್ರು. ತದನಂತರ ಇದನ್ನ ಸಂಪೂರ್ಣವಾಗಿ 2015ರಲ್ಲಿ ಇದು ಪೂರ್ಣ ಕಟ್ಟಡ ನಿರ್ಮಾಣ ಆಯಿತು. ನಿರ್ಮಾಣ ಆದ ತಕ್ಷಣ ಅಲ್ಲಿಂದ ಇಲ್ಲಿವರೆಗೆ ಸಹಿತ ಈ ಒಂದು ಕನ್ನಡ ಗಡಿ ಭವನ ಯಾವುದೇ ಕಾರ್ಯಕ್ರಮ ಇಲ್ಲಿ ನಡೆದಿಲ್ಲ ಸರ್. ಮತ್ತು ಸರ್ಕಾರ ಸಹಿತ ಇತ್ತು ಗಮನ ಹರಿಸಿಲ್ಲ. ಮಹಾನಗರ ಪಾಲಿಕೆ ಆಗಿರ್ಬೋದು, ಕನ್ನಡ ಸಂಸ್ಕೃತಿ ಇಲಾಖೆ ಆಗಿರ್ಬೋದು, ಯಾರೂ ಸಹಿತ ಕನ್ನಡ ಬಗ್ಗೆ ನಿರ್ಲಕ್ಷ್ಯ ಮಾಡೋಕೆ ಬಂದಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಏನಂದ್ರೆ ಬರೀ ಕಟ್ಟಡ ಮಾತ್ರ ಕಟ್ಟಿದಾರೆ. ಇಲ್ಲಿ ಇರ್ತಕ್ಕಂಥ ಆಸನಗಳು ಸರ್ ತಮಗೆ ಆಶ್ಚರ್ಯ ಅನಿಸಲ್ಲ. ಇಲ್ಲಿ ಕಲಾಮಂದಿರದಲ್ಲಿ ನವೀಕರಣ ಮಾಡುವಾಗ ಒಳಗಡೆ ಆಸನ ಹೊಡೆದು ಸರ್ ಪ್ಲಾಸ್ಟಿಕ್ದು. ಆ ಹಳೆ ಆಸನಗಳ ತಂದು ಒಳಗೆ ಅಳವಡಿಕೆ ಮಾಡಿದರು.
ಹೊಸ ಆಸನ ಹಾಕಿಲ್ಲ. ಆಮೇಲೆ ಒಳಗಡೆ ಧ್ವನಿವರ್ಧಕಗಳು ಯಾವುದೂ ಇಲ್ಲ, ಸೌಂಡ್ ಸಿಸ್ಟಮ್ ಇಲ್ಲ, ಆಮೇಲೆ ವಿದ್ಯುತ್ ಅಂತ ಇಲ್ಲವೇ ಇಲ್ಲ. ಇಲ್ಲಿ ಯಾವಾಗ ಒಂದು 3 ತಿಂಗಳಿಗೆ 6 ತಿಂಗಳು ಬಂದು ಕಾರ್ಪೊರೇಷನ್ ಬಾಗಿಲ ತೆಗೆದು ಕಸಾಡಿ ಹೋಗ್ತಾರೆ. ಅದರ ಮೂಲಭೂತ ಸೌಕರ್ಯ ಇರದ ಕಾರಣ ಯಾವುದೇ ಇಲ್ಲಿ ಕನ್ನಡ ಕಾರ್ಯಕ್ರಮ ಆಗ್ತಾ ಇಲ್ಲ. ನಾವು ಮುಖ್ಯವಾಗಿ ಬೇಡಿಕೆ ಅಂದರೆ ಸರ್, ಬೆಳಗಾವಿ ದಕ್ಷಿಣ ಭಾಗದಲ್ಲಿರ್ತ ಕನ್ನಡ ಒಂದು ಗಂಡು ಮಟ್ಟದ ಸ್ಥಳ ಇದು. ಬೆಳಗಾವಿ ಕಾಸಬಾಗ ಇದು ನೇಕಾರ ಪ್ರದೇಶ. ಇದು ಕನ್ನಡ ಅತಿ ಒಂದು ಹೋರಾಟ ಮಾಡತಕ್ಕಂಥ ಪೂರ 50 ವರ್ಷಗಳ ಕಾಲ ಹೋರಾಟ ಮಾಡಿದ್ವಿ. ಕನ್ನಡ ಗಡಿಭಾಗ ಉಳಿಸಿದ್ವಿ, ಕನ್ನಡ ಬೆಳೆಸೋಂಗೆ ಕೆಲಸ ಮಾಡಿ ನಮ್ಮದು ಆಸೆ ಇತ್ತು. ಇಲ್ಲಿ ಏನಾದರೂ ಕನ್ನಡ ಗಡಿಭವನ ಆದ ನಂತರ ಏನಾದರೂ ಕನ್ನಡ ಒಂದು ಕೆಲಸ ಕಾರ್ಯಗಳನ್ನು, ಮೀಟಿಂಗ್ಗಳನ್ನು, ಸಭೆಯನ್ನು ಮಾಡೋ ಮುಖಾಂತರ ಇನ್ನೂ ಕನ್ನಡ ಹೋರಾಟಗಳನ್ನು ಒಂದು ಇಲ್ಲಿ ಹೋರಾಟಗಳನ್ನು ರೂಪಿಸ್ತಕ್ಕಂಥ ಕೇಂದ್ರ ಬಿಂದು ಒಂದು ಆಸೆ ಇಟ್ಕೊಂಡಿದ್ವಿ. ಆ ಆಸೆ ತಣ್ಣೀರು ಹರಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಏನು ಜನಪ್ರತಿನಿಧಿಗಳು ಸಹಿತ ಯಾವುದೇ ಗಮನ ಹರಿಸಿಲ್ಲ ಸರ್. ಆವಾಗ ನಾನು ವಿನಂತಿ ಏನಿದಲ್ಲ, ಈಗ ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತೀನಿಲ್ಲ, ತಕ್ಷಣ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸಿ, ಜಿಲ್ಲಾ ಗಮನ ಹರಿಸಿ ಈ ಒಂದು ಕನ್ನಡ ಗಡಿಭವನಕ್ಕೆ ಒಂದು ಶಕ್ತಿ ತುಂಬುವ ಕೆಲಸ ಮಾಡಬೇಕಂತ ಈ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೀವಿ. ಮಹಾನಗರ ಪಾಲಿಕೆಯಲ್ಲಿ ಸದ್ಯ ಬಿಜೆಪಿ ಆಡಳಿತಾರೂಢ ಇದ್ರೂ ಕೂಡ ಅದರಲ್ಲಿ ಬಹುತೇಕರು ಕೂಡ ಬಿಜೆಪಿ ಆಡಳಿತಾರೂಢ ಇದೆ. ಈಗ ಬಿಜೆಪಿ ಏನು ನಗರ ಸೇವಕರು ಈ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ ಅಂತಕ್ಕಂಥದ್ದು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಯಾವುದೇ ರೀತಿ ಇದುವರೆಗೂ ಕೂಡ ಇದರ ಬಗ್ಗೆ ಗಮನವನ್ನು ಹರಿಸಿಲ್ಲ ಅಂತಕ್ಕಂಥದ್ದು ನಿಜಕ್ಕೂ ವಿಷಾದದ ಸಂಗತಿ. ಯಾಕಂದ್ರೆ ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಭವನಗಳನ್ನ ಬುಕ್ ಮಾಡ್ತಾರೆ. ಆದರೆ ಸರ್ಕಾರವೇ ಕೊಟ್ಟಿರ್ತಕ್ಕಂಥ ಒಂದು ಗಡಿ ಭವನವನ್ನ ನಿರ್ವಹಣೆ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಕನ್ನಡ ಪರ ಹೋರಾಟಗಾರರು ಹಲವು ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆದರೂ ಕೂಡ ಇದು ಸಾಧ್ಯವಾಗಿಲ್ಲ. ಈಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದನ್ನ ರಿಪೇರಿಯನ್ನ ಮಾಡಿ ಇದಕ್ಕೆ ಪುನರ್ಜೀವನವನ್ನ ಕಲ್ಪಿಸಬೇಕು ಅಂತಕ್ಕಂಥ ಒತ್ತಾಯ ಮತ್ತೊಮ್ಮೆ ಈಗ ಕೇಳಿ ಬಂದಿರತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.